ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ. 37 ಕೋಟಿ ಓಟ್. ಬಿಗ್ ಬಾಸ್ ಕಪ್ ಯಾರಿಗೆ? ಹಳ್ಳಿ ಹೈದ ಗಿಲ್ಲಿ ಬಿಗ್ ಬಾಸ್ ವಿನ್ ಆಗೋದು ಪಕ್ಕಾನ ಅಥವಾ ಪಟಾಕಿ ರಕ್ಷಿತಾಗೆ ಗೆಲುವು ಒಲಿಯುತ್ತಾ? ಬಿಗ್ ಬಾಸ್ ರಾಜಮಾತೆ ಅಶ್ವಿನಿ ಗೌಡಗೆ ಕಿರೀಟ ಸಿಗುತ್ತಾ? ಜಿಮ್ ರಘು ಸೈಲೆಂಟ್ ಧನುಷ್ಗೆ ಜಯದ ಪಟ್ಟ ಒಲಿಯುತ್ತಾ ಅನ್ನೋ ಪ್ರಶ್ನೆ. ಎಲ್ಲಾ ಪ್ರಶ್ನೆಗೆ ಮತ್ತು ಕುತೂಹಲಕ್ಕೆ ಇವತ್ತು ತೆರೆ ಬೀಳುತ್ತೆ. 1 ಕಿರೀಟ, 6 ಮಂದಿ ಸ್ಪರ್ಧಿಗಳು ಜಿದ್ದಾಜಿದ್ದಿನ ಪೈಪೋಟಿ. 6 ಮಂದಿಯೂ ಕೂಡ ಘಟಾನುಘಟಿಗಳಿದ್ದಾರೆ. ಹಾಗಾಗಿ ಇವರೇ ಗೆಲ್ತಾರೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಮಯ ಹೋಗ್ತಾ ಇದ್ದ ಹಾಗೆ ಉತ್ತರ ಸಿಗುತ್ತೆ. ರಘು, ರಕ್ಷಿತಾ ಶೆಟ್ಟಿ, ಧನುಷ್, ಅಶ್ವಿನಿ ಗೌಡ, ಕಾವ್ಯ, ಗಿಲ್ಲಿ ನಟ ಒಟ್ಟು 6 ಮಂದಿ ಸ್ಪರ್ಧಿಗಳು ಟಾಪ್ 6ಗೆ ಬಂದಿದ್ದಾರೆ. ಇವರ ಪೈಕಿ ಕಪ್ ಎತ್ತುವುದು ಒಬ್ರೆ. ಅವ್ರು ಯಾರಾಗ್ತಾರೆ? ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳದ್ದೇ ಹವ. ಗಿಲ್ಲಿ ಬಿಗ್ ಬಾಸ್ ಆಗ್ಲಿ ಅಂತ ಹೇಳಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕ ಅಂತಿದ್ದಾರೆ ಅವರ ಅಭಿಮಾನಿಗಳು. ಅವರ ಗೆಲುವಿಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೆದಿದೆ. ಅಷ್ಟು ಮಾತ್ರವಲ್ಲ, ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳು ತೊಡಕೊಂಡಿದ್ದಾರೆ. ಅನ್ನದಾನದಂತಹ ಮಹತ್ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಗಿಲ್ಲಿ ಟ್ಯಾಟೂ ಕ್ರೇಜ್ ಜೋರಾಗೇ ಇದೆ. ಅಭಿಮಾನಿಗಳಿಂದ ಗಿಲ್ಲಿ ಭಾವಚಿತ್ರಕ್ಕೆ ಎಳನೀರಿನ ಅಭಿಷೇಕ. ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಫ್ಯಾನ್ಸ್ ಘೋಷಣೆಯನ್ನ ಕೂಗ್ತಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಗಿಲ್ಲಿಯನ್ನ ಇಷ್ಟಪಡ್ತಿದ್ದಾರೆ. ಗಿಲ್ಲಿ ಗೆಲ್ಲಬೇಕು ಅಂತ ಹಾರೈಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ಚಿತ್ರದುರ್ಗ, ಇಡೀ ಕರ್ನಾಟಕದಲ್ಲಿ ಗಿಲ್ಲಿಯ ಹವಾ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಗಿಲ್ಲಿ ಗತ್ತು ಕರ್ನಾಟಕಕ್ಕೆ ಗೊತ್ತು ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಗಿಲ್ಲಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಿದ್ರು, ಪ್ರಚಾರವನ್ನ ಮಾಡಿದ್ರು. ಗಿಲ್ಲಿಯನ್ನ ಮೆರೆಸ್ತಿದ್ದಾರೆ, ಹರಿಸ್ತಿದ್ದಾರೆ ಕೂಡ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರವನ್ನ ಕೂಡ ಮಾಡಿದ್ದಾರೆ. ಮೈಸೂರಿನಲ್ಲಿ ಗಿಲ್ಲಿ ಅಭಿಮಾನಿಗಳ ಪೂಜೆ ಪುನಸ್ಕಾರದ ದೃಶ್ಯ. ಇನ್ನು ಮಂಡ್ಯ ಗಿಲ್ಲಿಯವರ ಹುಟ್ಟೂರು. ಮಂಡ್ಯದ ಮಳವಳ್ಳಿಯ ಜಡದಹಳ್ಳಿ, ಅಲ್ಲೂ ಕೂಡ ಅಭಿಮಾನಿಗಳು ಗಿಲ್ಲಿ ಗೆಲುವಿಗಾಗಿ ಹಾರೈಸುತ್ತಿದ್ದಾರೆ. ಮಂಡ್ಯದ ನಟ ಗಿಲ್ಲಿ ಹುಟ್ಟೂರಿನಲ್ಲಿ ಬಿಗ್ ಬಾಸ್ ಫೀವರ್ ಜೋರಾಗಿದೆ. ಗಿಲ್ಲಿ ಬಿಗ್ ಬಾಸ್ ಅನ್ನ ಗೆಲ್ಲಬೇಕು ಅಂತ ಹೇಳಿ ಗ್ರಾಮಸ್ಥರು ಹಾರೈಸುತ್ತಿದ್ದಾರೆ. ದಡದಪುರ ಗ್ರಾಮದಲ್ಲಿ ಗಿಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ. ನಮ್ಮ ಪ್ರತಿನಿಧಿ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ಬಿಗ್ ಬಾಸ್ ಹವಾ ಜೋರಾಗಿರುವಂಥದ್ದು, ಅದರಲ್ಲೂ ಕೂಡ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯದೆ ಹವಾ ಅನ್ನುವಂಥ ಮಾತುಗಳು ಭಾಳ ಕಡೆ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹುಡುಗಾಗಿರುವಂಥ ಗಿಲ್ಲಿ ನಟ ಗೆಲ್ಲಿ ಎನ್ನುವಂಥದ್ದು ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಶುಭ ಹಾರೈಕೆ ಮಾಡ್ತಾ ಇರುವಂಥದ್ದು. ಈಗ ನಾವು ಅವರ ಸ್ವಗ್ರಾಮದಲ್ಲೇ ಇದ್ದೇನೆ. ದಡದಪುರ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮ ಇದು. ದಡದಪುರ ಗ್ರಾಮದಲ್ಲಿ ಶುಭ ಹಾರೈಸಿ ಬೃಹತ್ ಆದಂಥ ಕಟೌಟನ್ನು ನಿರ್ಮಾಣ ಮಾಡಿರುವಂಥದ್ದು. ಯಾಕಂದರೆ ಗ್ರಾಮದ ಹುಡುಗ ಗೆದ್ದು ಬರಲಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ, ಆತ ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಂಥ ಶುಭ ಕೋರಿ ಫ್ಲೆಕ್ಸ್ಗಳು, ಬ್ಯಾನರ್ಗಳನ್ನ, ಬಂಟಿಂಗ್ಸ್ಗಳನ್ನು ಹಾಕಿ ಶುಭ ಕೋರ್ತಾ ಇರುವಂಥದ್ದು. ಸಂಜೆ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗ್ರಾಮಸ್ಥರು ಸಜ್ಜಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇಡೀ ಗ್ರಾಮಸ್ಥರು, ಇಡೀ ಗ್ರಾಮದ ತುಂಬ ಒಂದು ಫ್ಲೆಕ್ಸ್ ಮತ್ತು ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ಕಟ್ಟಿರುವಂಥದ್ದು. ಈಗ ನಮ್ಮ ಜೊತೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತ. ಇದು ಕೂಡ ಒಂದು ರೀತಿಯಲ್ಲಿ ಖುಷಿಯಾದಂಥ ಸಂಭ್ರಮದ ವಾತಾವರಣ ಇರುವಂಥದ್ದು. ಯಾಕಂದರೆ ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಭ್ರಮ ಮಾಡ್ತಾ ಇದ್ದಾರೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಹೌದು ಸರ್, ಗಿಲ್ಲಿ ಒಬ್ಬ ಉತ್ತಮ ಆಟವನ್ನು, ಬಿಗ್ ಬಾಸ್ನಲ್ಲಿ ಉತ್ತಮ ಆಟವನ್ನು ಆಡ್ತಾ ಇದ್ದಾನೆ. ನಾವು ಹಿಂದಿನ ಶೋಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಶೋನ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ರೆ ಅಂತ ಕಾರಣನೇ ಗಿಲ್ಲಿ ನಟ. ಹಾಗಾಗಿ ಈ ಸರಿ ನಾವು ಗಿಲ್ಲಿ ನಟನೆ ವಿನ್ ಆಗ್ಬೋದು ಅಂತ ಕರ್ನಾಟಕದ 99% ಜನರು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ನಟನೆ ವಿನ್ ಆಗೋದು ಅಂತ ನಮ್ಮ ಅಭಿಪ್ರಾಯ ಸರ್. ಗ್ರಾಮಸ್ಥರಾಗಿ ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಸರ್. ಎಲ್ಲಿ ಹೋದ್ರೂ ನಮ್ಮೂರು ಪಕ್ಕದೂರು ಬಂಡೂರು, ನಮ್ಮದು ನಾವು ದಡಪುರ ಬಂಡೂರು ಅಂದರೆ ಒಡನಾಡ ಜಾಸ್ತಿ. ಎಲ್ಲಿ ಹೋದ್ರೂ ನಾವು ಬಂಡೂರು ದಡಪುರ ಅಂದರೆ ಗಿಲ್ಲಿ ಏನ್ಬಿಡ್ತೀವಿ ಸರ್ ಫಸ್ಟು.
ನಾವು ಬಂದಿರೋದು ದಡಪುರ ಅಂದರೆ ಫಸ್ಟ್ ಅವ್ರು ಗಿಲ್ಲಿ ಸೇರ್ಬಿಟ್ಟು ಆಮೇಲೆ ನಮ್ಮನ್ನು ಮಾತಾಡಿಸ್ತಾರೆ. ಮತ್ತೊಂದು ಕ್ರೇಜ್ ಕಾಣಿಸ್ತಾ ಇದೆ, ಬಸ್ ಚಾಲಕ ಕೂಡ ಬಹಳ ವಿಶ್ ಮಾಡ್ತಾ ಇರುವಂಥದ್ದು. ಹೋಗುವಂತ ಬಸ್ನ ಚಾಲಕ ಕೂಡ ಅವ್ರನ್ನ ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈಗ ಬಸ್ ಚಾಲಕ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಇಷ್ಟಪಡ್ತೀರಾ ಸರ್ ಹೇಳಕ್ಕೆ? ಸರ್, ಏನು ಇಷ್ಟಪಡ ಗಿಲ್ಲಿ ಗೆದ್ದು ಬಂದಾಯ್ತು, ಇನ್ನೇನು ಹೇಳಕ್ ಇಷ್ಟಪಡಿಲ್ಲ. ಬಾಂಬೈದ ಗಿಲ್ಲಿ ಗೆದ್ದು ಬಾ ಅಷ್ಟೇ ಸರ್. ಆಲ್ ದ ಬೆಸ್ಟ್. ಇಷ್ಟು ಬಸ್ ಚಾಲಕರು ಕೂಡ ಕ್ರೇಜ್ ಇರುವಂಥದ್ದು, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗ್ತಾನೆ. ಇನ್ನು ಊರಿನ ಗ್ರಾಮಸ್ಥರಿದ್ದಾರೆ, ಅಕ್ಕಪಕ್ಕದ ಗ್ರಾಮಸ್ಥರಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ? ಸರ್, ನಾವು ಅವಾಗೇ ಹೇಳ್ದಂಗೆ ನಾವು ಹಳ್ಳಿ ಸೊಗಡಿನ ಒಂದು ಪ್ರತಿಭೆ, ಬಡವರ ಪ್ರತಿಭೆ ಈ ಮೆಟ್ಟಕ್ಕೆ ಬೆಳೆದವನೇ ಅಂತಂದರೆ ನಮಗೆ ಎಲ್ಲ ಇಡೀ ಕರ್ನಾಟಕ ಜನತೆಗೆ ತುಂಬ ಖುಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವಿಷ್ಟು ದಡಪುರ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH